ಬರೆದಿದ್ದಾರೆ ಸರ್ ಎಂ.ಸಿ. ರವಿಕುಮಾರ್ ಅದರಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದ್ವೇಷ ಭಾಷಣದ ವಿಚಾರವಾಗಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನ ಬಿಲ್ಲು ಜಾರಿಯಾಗಿಲ್ಲ, ಆದ್ರೆ ಜಾರಿಯಾಗೋದಕ್ಕೂ ಮೊದಲೇ ಆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪತ್ರ ಇದೆ ಸರ್. ಯಾರಿಗೆ ಬರೆದಿದ್ದಾರೆ? ವಿಕಾಸ್ ಪುತ್ತೂರ್ ಅನ್ನೋರಿಗೆ, ಚಿಕ್ಕಮಗಳೂರು. ಅಲ್ಲ, ಪತ್ರ ರವಿಕುಮಾರ್ ಅವರು ಯಾರಿಗೆ ಬರೆದಿದ್ದಾರೆ? ಆ ವಿಚಾರ ಎತ್ತಿದ್ದಾರೆ ಇವರಿಗೆ ಸರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಗೆ ವಿಚಾರ ಮಾಡ್ತೀನಿ. ಜಾರಿ ಆಗದೇ ಇರುವಂತ ಕಾಯ್ದೆಯನ್ನ ನಮೂದು ಮಾಡಿ ಆ ನೋಟಿಸ್ ಅನ್ನ ವಿಕಾಸ್ ಅವರು ಕೊಟ್ಟಿದ್ದಾರೆ. ವಿಚಾರ ಮಾಡಿದ್ದಾರೆ. ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲ. ಹಾಂ ಸರ್. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ. 100 ಕೋಟಿ ಸಾಗಿಸ್ತಾ ಇದ್ರು ಅನ್ನೋದು ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಅದು ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಅಥವಾ ನಮ್ಮ ರಾಜ್ಯ ಆಧಾರ ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದೆ. ಹೆಲ್ಪ್ ಕೇಳಿದ್ದಾರೆ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು, ಅಥವಾ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಎರಡನೇದು, ರಾಜೀವ್ ಗೌಡ ಅವರ ಬಂಧನವನ್ನ ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಕಾರಣ ಏನು ಅಂದರೆ, ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹಿಡಿಯೋಂಥ ಸಾಮರ್ಥ್ಯ ಇರುವಾಗ ರಾಜೀವ್ ಗೌಡರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ಕಾರಕ್ಕೆ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ? ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ. ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲಿ ಭಾಷಣ ಮಾಡಿರಲಿಲ್ಲ ಸರ್ ಜಂಟಿ ಅಧಿವೇಶನದಲ್ಲಿ. ಈಗ ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣ ಮಾಡ್ಬೋದಾ? ಸರ್ಕಾರ ಯಾವ ಥರ ಭಾಷಣ ಕೊಟ್ಟಿದೆ ಅಂತ ಚರ್ಚೆ ಆಗ್ತಾ ಇರ್ತದೆ. ಅಲ್ಲ, ಅದು ಇವತ್ತು ಸಂಜೆ ಒಳಗಾಗಿ ಗೊತ್ತಾಗ್ತದೆ. ನಮ್ಮ ಭಾಷಣದ ಪ್ರತಿ ನನಗೆ ನೋಡಿಲ್ಲ ನಾನು. ಆದರೆ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಇವತ್ತು ಗೊತ್ತಾಗ್ತದೆ.